ವೀಕ್ಷಕರೇ, ಪ್ರಚಾರದ ಹುಚ್ಚು ಕೆಲವರ ಕೈಯಿಂದ ಎಂತ ಕೆಲಸವನ್ನು ಬೇಕಾದ್ರೂ ಮಾಡಿಸುತ್ತೆ. ನಾನ್ ಮಾತ್ರನೇ ಸಾಚ, ನನ್ನನ್ನ ಬಿಟ್ಟು ಬೇರೆ ಯಾರು ಕೂಡ ಸರಿ ಇಲ್ಲ ಅಂತ ತೋರಿಸ್ಕೊಳ್ಳುವಂತ ಹಪಾಹಪಿ ಕೆಲವರದ್ದು. ನಿನ್ನೆಯಿಂದ ದೇಶ ಪೂರ್ತಿ ವೈರಲ್ ಆಗಿರುವಂತ ಈ ಒಂದು ವಿಡಿಯೋವನ್ನ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಈ ಒಂದು ವಿಡಿಯೋ ಮೇಲ್ನೋಟಕ್ಕೆ ಒಂದು ಸಹಜ ಅಥವಾ ನಾರ್ಮಲ್ ವಿಡಿಯೋ ಅಂತಾನೆ ಕಾಣಿಸುತ್ತೆ ಅಲ್ವಾ? ಈ ಒಂದು ವಿಡಿಯೋವನ್ನ ನೋಡಿದಾಗ ಅದರಲ್ಲಿ ಅಂತ ತಪ್ಪೇನು ಕಾಣಿಸೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಕುಗ್ಸಿ ಅವನ ಚಾರಿತ್ರ್ಯ ವಧೆ ಮಾಡುವಂತ ಮೂಲಕ ಸುಲಭವಾಗಿ ಆ ವ್ಯಕ್ತಿಯನ್ನ ಸರ್ವನಾಶ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೀಗ ಎಲ್ಲಾ ಕಡೆ ವೈರಲ್ ಆಗಿರುವಂತ ಕೇರಳದ ಈ ಒಂದು ವಿಡಿಯೋನೇ ಅತ್ಯುತ್ತಮ ಸಾಕ್ಷಿ. ವೀಕ್ಷಕರೇ, ನಿಜಕ್ಕೂ ಈ ಒಂದು ವಿಷಯದಲ್ಲಿ ಆಗಿದ್ದೇನು? ಇದರಲ್ಲಿ ನಿಜಕ್ಕೂ ಅವನ್ ತಪ್ಪಿತ್ತ ಅಥವಾ ಆಕೆ ಮಾಡದಂತ ಕಿತಾಪತಿನ? ಈ ದೇಶದಲ್ಲಿ ಇಂಥ ಘಟನೆಗಳು ಎಲ್ಲೆಲ್ಲ ನಡೆದಿದ್ದಾವೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಆತನ ಸ್ಥಿತಿಯನ್ನ ನೀವು ಸುಮ್ಮನೆ ಆ ವ್ಯಕ್ತಿಯ ಜಾಗದಲ್ಲಿ ನಿಂತು ಒಂದ್ಸಾರಿ ಊಹೆ ಮಾಡ್ಕೊಳ್ಳಿ. ಬೆಳಿಗ್ಗೆ ನಿಂಪಾಡಿಗೆ ನೀವು ರೆಡಿಯಾಗಿ ಅವಸರದಲ್ಲಿ ಆಫೀಸ್ಗೆ ಹೋಗೋದಿಕ್ಕೆ ಫುಲ್ ರಶ್ ಇರುವಂತ ಬಸ್ ಅನ್ನ ಹತ್ತಿದ್ದೀರಾ. ಗಡಿಬಿಡಿಯಲ್ಲಿ ಆ ಬಸ್ ಎಷ್ಟು ರಶ್ ಇದೆ, ಅದರಲ್ಲಿ ಯಾರ್ಯಾರಿದ್ದಾರೆ, ನೀವು ಎಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತಾನು ಕೂಡ ನೀವು ಹೆಚ್ಚು ಯೋಚನೆ ಮಾಡೋದಿಲ್ಲ. ಆ ಒಂದು ಬಸ್ಸಲ್ಲಿ ಇದ್ದಷ್ಟು ಹೊತ್ತು ನಿಮ್ಗೆ ನಿಮ್ಮ ಕೆಲಸದ್ದೇ ಯೋಚನೆ. ಈ ಒಂದು ಬಸ್ ಅನ್ನ ಇಳಿದು ಮನೆಗೆ ಬರೋಷ್ಟರಲ್ಲಿ ನಿಮ್ಗೇನೆ ಗೊತ್ತಿಲ್ಲದೆ ನಿಮ್ಮದೇ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಈ ವ್ಯಕ್ತಿ ಬಸ್ಸಲ್ಲಿ ಇರುವಂತ ಮಹಿಳೆ ಜೊತೆ ಕೆಟ್ಟಾಗಿ ವರ್ತಿಸಿದ್ದಾನೆ, ಇವನು ಕಾಮುಕ, ಇವನು ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಅಪಪ್ರಚಾರ ನಡೆದಿರುತ್ತೆ. ಆದ್ರೆ ಇದ್ಯಾವ್ದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತೇ ಇರೋದಿಲ್ಲ. ಈಗ ಸಡನ್ ಆಗಿ ನಿಮ್ ಬಗ್ಗೆ ಬಂದಂತ ಇಂಥ ಒಂದು ಸುದ್ದಿಯನ್ನ ನಿಮ್ಮದೇ ಮನೆಯ ಟಿವಿ ಹಾಗೂ ನಿಮ್ಮ ಮೊಬೈಲ್ ನಲ್ಲಿ ನೋಡಿದಾಗ ನಿಮ್ಮ ಪರಿಸ್ಥಿತಿ ಹೇಗಾಗ್ಬೇಡ? ಇದನ್ನ ಸುಮ್ನೆ ಕಲ್ಪನೆ ಮಾಡ್ಕೊಂಡ್ರೆ ಕೈಕಾಲು ನಡುಕ ಬರುತ್ತೆ ಅಲ್ವಾ? ಇಂಥದೇ ಒಂದು ಅನುಭವ ಕೇರಳದ ಕೋಜಿಕೋಡಿಯ ಗೋವಿಂದಪುರಂನ 40 ವರ್ಷದ ನಿವಾಸಿ ಆದಂತ ದೀಪಕ್ಗೆ ಆಗಿದ್ದು. ಇವರು ಇಲ್ಲಿ ಒಂದು ಟೆಕ್ಸ್ಟೈಲ್ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಇವರು ತೀರಾ ಅಂದ್ರೆ ತೀರಾ ಆರ್ಡಿನರಿ ಮನುಷ್ಯ. ಅವ್ರ ಬದುಕು ಕೂಡ ಅಷ್ಟೇ ಆರ್ಡಿನರಿ ಆಗಿತ್ತು. ಎಲ್ಲರಂತೆ ಅವರು ಕೂಡ ಅವತ್ತು ಜನವರಿ 16ರ ಬೆಳಗ್ಗೆ ಆಫೀಸ್ ಕೆಲಸಕ್ಕೆ ಹೋಗುವಂತ ಸಲುವಾಗಿ ಮನೆಯಿಂದ ರೆಡಿಯಾಗಿ ವಯನೂರ್ ಎಂಬ ಏರಿಯಾದ ಬಸ್ ಸ್ಟ್ಯಾಂಡ್ ನಿಂದ ಒಂದು ಕೇರಳದ ಸರ್ಕಾರಿ ಬಸ್ ಅನ್ನ ಹತ್ತಿದ್ರು. ಆ ಒಂದು ಬಸ್ ಮೊದಲೇ ಫುಲ್ ರಶ್ ಆಗಿತ್ತು. ಅವ್ರಿಗೆ ಅದರಲ್ಲಿ ಕುಳಿತುಕೊಳ್ಳೋದಕ್ಕೆ ಸೀಟ್ ಕೂಡ ಸಿಗ್ಲಿಲ್ಲ. ಅದೇ ಬಸ್ ಅಲ್ಲಿ ಅವ್ರ ಪಕ್ಕದಲ್ಲಿ ಶಿಮ್ಜಿತಾ ಮುಸ್ತಾಫಾ ಎಂಬ ಮಹಿಳೆ ಕೂಡ ನಿಂತಿದ್ಲು. ಈಕೆ ಒಬ್ಬ ಸೈಕಾಲಜಿಸ್ಟ್ ಹಾಗೂ ವೃತ್ತಿಯಲ್ಲಿ ಲೆಕ್ಚರರ್ ಅಂತ ಗೊತ್ತಾಗಿದೆ. ಬಸ್ ತುಂಬಾ ಕ್ರೌಡೆಡ್ ಆಗಿದ್ರಿಂದ ಅವರಿಬ್ರು ಕೂಡ ಪಕ್ಕದಲ್ಲೇ ನಿಲ್ಬೇಕಾಗಿ ಬಂದಿತ್ತು. ಬಸ್ ಹೊರಟಾಗ ಈ ಮುಸ್ತಾಫಾ ಅನ್ನುವಂತ ಲೇಡಿ ತನ್ನ ಪಕ್ಕದಲ್ಲಿ ನಿಂತಿದ್ದಂತ ದೀಪಕ್ ತನ್ನನ್ನ ಅಸಹಜವಾಗಿ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಭಾಸವಾಗಿದೆ. ಹಾಗಾಗಿ ಆಕೆ ತನ್ನ ಸುರಕ್ಷತೆಗಾಗಿ ಇರ್ಲಿ ಅಂತ ತನ್ನ ಮೊಬೈಲ್ ತೆಗೆದು ತಕ್ಷಣ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾಳೆ. ಅದೇ ವಿಡಿಯೋವನ್ನ ನಾವಿಲ್ಲಿ ನಿಮ್ಗೆ ತೋರಿಸ್ತಿರೋದು. ನೀವು ಕೂಡ ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಇದರಲ್ಲಿ ದೀಪಕ್ ಎಂಬ ವ್ಯಕ್ತಿ ತನ್ನ ದೇಹವನ್ನ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಮುಟ್ಟೋದಕ್ಕೆ ಬರ್ತಾ ಇದ್ದಾನೆ ಎಂಬ ಪೂರ್ವಗ್ರಹದ ಭಾವನೆಯಿಂದ ಆ ಇಡೀ ವಿಡಿಯೋವನ್ನ ಈ ಮುಸ್ತಾಫಾ ಎಂಬ ಲೇಡಿ ಸೆರೆ ಹಿಡಿದಿದ್ದಾಳೆ. ಓಕೆ, ಅಕಸ್ಮಾತ್ ಇದು ನಿಜನೇ ಆಗಿದ್ದಲ್ಲಿ ಆಕೆ ಮಾಡಿದ್ದು ಸರಿ ಅಂತಾನೆ ಭಾವಿಸೋಣ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಅನೇಕ ವಿಡಿಯೋಗಳನ್ನ ನಾವು ಕೂಡ ನೋಡಿರ್ತೀವಿ. ಇತ್ತೀಚೆಗೆ ಬಸ್, ಟ್ರೈನ್ ಹಾಗೂ ಇತರ ಸಾರ್ವಜನಿಕ ವಾಹನಗಳಲ್ಲಿ ಈ ರೀತಿ ಮಹಿಳಾ ಪ್ರಯಾಣಿಕರ ಮೇಲೆ ನಡೆಯುವಂತ ಸಾಕಷ್ಟು ಕೀಟಲೆ ಕೆಲಸಗಳನ್ನು ಕೂಡ ನೋಡಿದ್ದೇವೆ. ಅಂತವರ ವಿರುದ್ಧ ಇದೇ ರೀತಿ ಅವರು ಸಿಡಿದು ನಿಲ್ಬೇಕು ಅನ್ನೋದು ನಮ್ಮ ವಾದ ಕೂಡ. ಆದ್ರೆ ಮುಸ್ತಾಫಾ ಎಂಬ ಈ ಮಹಿಳೆಯ ಕೇಸಲ್ಲಿ ಆಗಿದ್ದೇ ಬೇರೆ. ಆಕೆ ಅನಾಮತ್ತು ವಿಡಿಯೋ ಮಾಡಿ ಲಾಸ್ಟ್ ಅಲ್ಲಿ ಏನು ಕೂಡ ಹೇಳದೆ ಅದನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಅದನ್ನ ಪೋಸ್ಟ್ ಮಾಡಿದ್ದಾಳೆ. ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಅವರು ಈ ವ್ಯಕ್ತಿ ನನಗೆ ಪ್ರಯಾಣ ಮಾಡುವಾಗ ಕಿರುಕುಳ ಕುಟ ಎನ್ನುವಂತೆ ಬರ್ತ್ಕೊಂಡಿದ್ರು. ಇನ್ನು ನಮ್ ಜನ ಗೊತ್ತಲ್ವಾ, ಯಾರೋ ಒಬ್ಳು ಹೆಣ್ಮಗಳು ಏನೋ ಹಾಕೋದ್ಲು ಅಂತ ಅದರ ಪೂರ್ವಪರ ಕೂಡ ಯೋಚಿಸದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ವ್ಯಕ್ತಿಗೆ ವಾಚಾಮ ಗೋಚರವಾಗಿ ನಿಂದಿಸೋದಿಕ್ಕೆ ಮತ್ತೆ ಬೈಯೋದಿಕ್ಕೆ ಶುರು ಮಾಡ್ತಾರೆ. ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ವಿಡಿಯೋ ಬಹಳ ಬೇಗ ಸುಮಾರು 2 ಮಿಲಿಯನ್ ಅಂದ್ರೆ 20 ಲಕ್ಷದಷ್ಟು ವೀಕ್ಷಣೆಯನ್ನ ಪಡೆಯುತ್ತೆ. ಈ ಒಂದು ವಿಡಿಯೋ ಕೇರಳದಾದ್ಯಂತ ವೈರಲ್ ಆಗಿ ದೀಪಕ್ ಎಂಬ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದವರು ಕೂಡ ಆ ವ್ಯಕ್ತಿಯನ್ನ ಅನಾಮತ್ತಾಗಿ ಕೆಟ್ಟ ಶಬ್ದಗಳಲ್ಲಿ ಬೈಯೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಒಂದು ವಿಡಿಯೋವನ್ನ ನೋಡದಂತ ಯಾರಿಗೇ ಆಗ್ಲಿ ಆ ವ್ಯಕ್ತಿ ಅದೇನ್ ತಪ್ಪು ಮಾಡಿದನು, ಜನ ಯಾಕೆ ಅವನಿಗೆ ಆ ರೀತಿ ಬೈದ್ರು, ಖಂಡಿತ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗೆ ನೋಡಿದ್ರೆ ಆ ವ್ಯಕ್ತಿಯ ಪಕ್ಕಕ್ಕೆ ಹೋಗಿ ನಿಂತದ್ದೇ ಇದೇ ಮುಸ್ತಾಫಾ ಅನ್ನುವಂತ ಹೆಣ್ಮಗಳು. ಈ ಒಂದು ವಿಡಿಯೋನ ಸರಿಯಾಗಿ ಗಮನಿಸಿ ನೋಡಿದ್ರೆ ಈಕೆನೆ ಅವನ ಪಕ್ಕದಲ್ಲಿ ನಿಂತು ತನ್ನ ದೇಹ ಅವರಿಗೆ ಟಚ್ ಆಗುವಂತೆ ಮಾಡಿದ್ದಾಳೆ ಅಂತ ಅನ್ಸುತ್ತೆ. ಆದ್ರೆ ಇದ್ಯಾವುದನ್ನು ಕೂಡ ಗಮನಿಸದೆ ಜನ ಅವ್ರಿಗೆ ಬಾಯಿಗೆ ಬಂದಂತೆ ಬೈದಿದ್ರು. ಇನ್ನು ಇದ್ಯಾವ್ದ್ರ ಬಗ್ಗೆ ಕೂಡ ಗೊತ್ತಿಲ್ಲಂತ ಆ ದೀಪಕ್ ಎಂಬ ವ್ಯಕ್ತಿ ಮನೆಗೆ ಬರೋಷ್ಟರಲ್ಲಿ ಆ ಒಂದು ವಿಡಿಯೋ ಫುಲ್ ವೈರಲ್ ಆಗಿ ತನ್ನ ಬಗ್ಗೆ ಅಪಪ್ರಚಾರ ಆಗಿರೋದನ್ನ ಅವರು ತಿಳ್ಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ತನ್ಗೆ ಇದ್ದಂತ ಮರ್ಯಾದೆ ಮತ್ತು ಘನತೆ, ಗೌರವ ಎಲ್ಲ ಕೂಡ ಸರ್ವನಾಶ ಆಗಿದ್ದನ್ನ ಅವ್ರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಕ್ಷರಶಃ ಇದನ್ನೆಲ್ಲ ನೋಡಿ ಕುಸ್ತೆ ಹೋದಂತ ದೀಪಕ್ ಇನ್ನು ತಾನು ಬದುಕಿರೋದು ವ್ಯರ್ಥ ಅಂತ ಆ ಒಂದು ಕ್ಷಣನೇ ನಿರ್ಧಾರ ಮಾಡ್ತಾರೆ. ವರದಿಗಳ ಪ್ರಕಾರ ತನ್ನ ವಿರುದ್ಧ ಬಂದಂತ ಆ ಒಂದು ವಿಡಿಯೋ ಅವ್ರಿಗೆ ಸಾಕಷ್ಟು ಮನೋಖಿನ್ನತೆ ಹಾಗೂ ಮೆಂಟಲ್ ಸ್ಟ್ರೆಸ್ ಅನ್ನ ಉಂಟುಮಾಡಿತ್ತು. ಮಾರನೇ ದಿವಸ ಅವರು ಎಷ್ಟು ಹೊತ್ತಾದ್ರೂ ಕೂಡ ಮನೆಯಿಂದ ಹೊರಗಡೆ ಬಾರದೇ ಇದ್ದಾಗ ಎಲ್ಲರೂ ಕೂಡ ಡೋರ್ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು. ಆಗ್ಲೇ ನೋಡಿ ದೀಪಕ್ ಜೀವ ಬಿಟ್ಟಿದ್ದಾರೆ ಅನ್ನುವಂತ ಸಂಗತಿ ಅವ್ರ ಮನೆಯವರಿಗೆ ಗೊತ್ತಾಗುತ್ತೆ. ಇನ್ನು ಅವರ ಕುಟುಂಬಸ್ಥರು
ಈ ಒಂದು ವಿಡಿಯೋದಿಂದ ತನಗೆ ಆದಂತ ವ್ಯಕ್ತಿತ್ವದ ತೇಜೋವಧೆಯಿಂದ ಸಾರ್ವಜನಿಕವಾಗಿ ಕ್ಯಾರೆಕ್ಟರ್ ಶೇಮ್ ಆಗಿದ್ದರಿಂದ ಮನನೊಂದು ದೀಪಕ್ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಮಾಧ್ಯಮಗಳಿಗೆ ಅವರ ಕುಟುಂಬಸ್ಥರು ತಿಳಿಸಿದ್ರು. ಆದ್ರೆ ದೀಪಕ್ ರವರ ಈ ಒಂದು ಪರಿಸ್ಥಿತಿಗೆ ಈ ಒಂದು ವಿಡಿಯೋನೇ ಕಾರಣ ಅಥವಾ ಯಾರಾದ್ರೂ ಅವ್ರಿಗೆ ವೈಯಕ್ತಿಕವಾಗಿ ಧಮಕಿಯನ್ನ ಹಾಕಿದ್ರ, ಯಾರಾದ್ರೂ ಬೆದರಿಕೆ ಹಾಕಿದ್ರ ಅಂತ ಕುರಿತಾಗಿ ತನಿಖೆಗಳು ಮುಂದುವರೆದಿದ್ದಾವೆ. ಅದಲ್ಲದೆ ಈ ದೀಪಕ್ ವೈಯಕ್ತಿಕವಾಗಿ ಹಾಗೂ ಸ್ವಾಭಾವಿಕವಾಗಿ ಯಾರ ಜೊತೆ ಕೂಡ ಗೊಡವೆ ಮಾಡ್ಕೊಳ್ಳದಂತ ಸಭ್ಯಸ್ಥ ವ್ಯಕ್ತಿ. ಅವರು ಯಾವಾಗಲೂ ಕೂಡ ಇಂಥ ಅನಗತ್ಯ ವಿವಾದಗಳಿಂದ ಸದಾ ದೂರ ಇರುವಂತ ಡೀಸೆಂಟ್ ಮತ್ತು ಸೃಜನಶೀಲ ವ್ಯಕ್ತಿ. ಇಂಥ ಹತ್ತಿರದ ಪ್ರತಿಯೊಬ್ಬರು ಕೂಡ ದೀಪಕ್ ರವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ವಿಡಿಯೋ ಮಾಡದಂತ ಮುಸ್ತಫಾ ಎಂಬ ಲೇಡಿ ಮಾತ್ರ ತನ್ನ ವಾದಕ್ಕೆ ಬದ್ಧಳಾಗಿ ನಿಂತು ಆ ವ್ಯಕ್ತಿ ಅವತ್ತು ಬಸ್ಸಲ್ಲಿ ತನ್ನನ್ನ ಉದ್ದೇಶ ಪೂರ್ವಕವಾಗಿ ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತಾನೆ ಹೇಳ್ತಿದ್ದಾಳೆ. ಹಾಗೂ ಅದೇ ಕಾರಣಕ್ಕೆ ತಾನು ಎಲ್ರಿಗೂ ಅವ್ರ ಬಗ್ಗೆ ಗೊತ್ತಾಗ್ಲಿ ಅಂತ ಈ ಒಂದು ವಿಡಿಯೋವನ್ನ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾಳೆ. ವೀಕ್ಷಕರೇ, ಈಗ ಇದರಲ್ಲಿ ಯಾರು ಸರಿ ಯಾರು ತಪ್ಪು? ಏಕೆಂದ್ರೆ ಇದರಲ್ಲಿ ನೀವು ಎಷ್ಟು ಬಾರಿ ನೋಡಿದ್ರು ಕೂಡ ಆ ದೀಪಕ್ ರವರದ್ದು ಏನೂ ತಪ್ಪಿಲ್ಲ ಅಂತ ಕಾಣಿಸುತ್ತೆ. ಆಕೆ ಪ್ರಕಾರ ಈ ದೀಪಕ್ ಆಕೆನ ಟಚ್ ಮಾಡುವಂತ ಉದ್ದೇಶದಿಂದನೇ ಆಕೆ ಹತ್ರ ಬಂದ್ರು ಅಂತ ಹೇಳ್ತಿದ್ದಾಳೆ. ಆದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ಇದರಲ್ಲಿ ಆಕೆನೆ ಆ ವ್ಯಕ್ತಿಯನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಂತೆ, ಆ ವ್ಯಕ್ತಿಯ ಕಡೆಗೆ ತಾನೇ ಹೋಗ್ತಿರುವಂತೆ ನಮ್ಗೆ ಭಾಸವಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯಿಂದ ಒಬ್ಬ ಮಹಿಳೆ ಇಂಥ ತೊಂದರೆಗೆ ಒಳಗಾದಾಗ ಆಕೆ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಆಕೆ ಹೆದರ್ಕೊಂಡಿರ್ತಾಳೆ, ಇಲ್ಲಾಂದ್ರೆ ಸ್ವಲ್ಪ ಭಯ ಪಟ್ಟಿರ್ತಾಳೆ. ಆದ್ರೂ ಕೂಡ ಧೈರ್ಯ ಮಾಡಿ ಇಂಥ ವಿಡಿಯೋವನ್ನ ಸೆರೆ ಹಿಡಿದಾಗ ಆ ವ್ಯಕ್ತಿಯ ಕಾಟ ಹೆಚ್ಚಾಗ್ತಾ ಹೋದಂತೆ ಆಕೆ ಅದನ್ನ ಸಾರ್ವಜನಿಕರಿಗೆ ಅಂದ್ರೆ ತನ್ನ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಗೆ ಅದ್ರ ಬಗ್ಗೆ ತಿಳಿಸಿ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿಸಬಹುದಿತ್ತು. ಹಾಗೂ ತಾನು ಆ ವ್ಯಕ್ತಿಯಿಂದ ಎದುರಿಸಿದಂತ ತೊಂದರೆ ಬಗ್ಗೆ ವಿವರವಾಗಿ ಹೇಳಬಹುದಿತ್ತಲ್ವಾ? ಆದ್ರೆ ಇಲ್ಲಿ ಈಕೆ ಈ ರೀತಿ ಮಾಡಿಲ್ಲ. ವಿಡಿಯೋದಲ್ಲಿ ಆಕೆ ಸಾಕಷ್ಟು ಕಾನ್ಫಿಡೆನ್ಸ್ ನಿಂದಲೇ ನಿಂತಿದ್ದಾಳೆ. ಹಾಗೇನೆ ಮುಖದಲ್ಲಾಗ್ಲಿ ಅಥವಾ ಮನಸ್ಸಲ್ಲಿ ಯಾವುದೇ ತರಹದ ಭಯ ಇರುವಂತೆ ಕಂಡು ಬರ್ತಿಲ್ಲ. ಮೇಲಾಗಿ ಆಕೆ ಈ ಒಂದು ವಿಡಿಯೋದಲ್ಲಿ ಒಂದು ಟೈಮಲ್ಲಿ ತಾನೇ ಸ್ಮೈಲ್ ಅನ್ನ ಮಾಡ್ತಾ ಆ ವ್ಯಕ್ತಿಯ ಕಡೆಗೆ ಹೋಗ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ವಿಡಿಯೋದಲ್ಲಿ ಆ ವ್ಯಕ್ತಿ ಆ ಮಹಿಳೆ ತನ್ನ ಸನಿಹಕ್ಕೆ ಬಂದಾಗ ಅವರೇ ಸ್ವಲ್ಪ ಪಕ್ಕಕ್ಕೆ ಸರಿದು ನಿಲ್ಲೋದು ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಅಂದ್ರೆ ಇದೊಂದು ರೀತಿ ತಾನೇ ಆ ವ್ಯಕ್ತಿಯನ್ನ ಟ್ರಿಗರ್ ಮಾಡಿ ತಪ್ಪನ್ನ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಆ ನಂತರ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡೋಣ ಅಂತ ದುರುದ್ದೇಶದಿಂದ ಈ ಮಹಿಳೆ ಆ ರೀತಿ ಪ್ರಯತ್ನ ಪಟ್ಟಿರಬಹುದು ಅನ್ನುವಂತ ಅನುಮಾನ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಎಳೆ ಮಾಡಿಕೊಡುತ್ತೆ. ಈಗ ಕೇರಳದ ಮಹಿಳೆ ಸೆರೆ ಹಿಡಿದಂತ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಆ ದೀಪಕ್ನ ಪರವಾಗಿನೇ ತಮ್ಮ ಕಮೆಂಟ್ ನಲ್ಲಿ ವಾದ ಮಾಡ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ದೀಪಕ್ರದ್ದು ಯಾವುದೇ ಉದ್ದೇಶ ಪೂರ್ವಕ ತಪ್ಪಿಲ್ಲ. ಈ ಮಹಿಳೆ ತನ್ನ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಜನ ಈಗ ಮಾತನಾಡ್ತಿದ್ದಾರೆ. ಆದ್ರೆ ಇದೇ ಒಂದು ಮಾತನ್ನ ಆ ಒಂದು ವಿಡಿಯೋ ವೈರಲ್ ಆದಾಗ ಹೇಳಿದ್ರೆ ಬಹುಶಃ ದೀಪಕ್ ಇವತ್ತು ನಮ್ಮ ನಡುವೆ ಜೀವಂತವಾಗಿ ಇರ್ತಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಣ್ಮಕ್ಳು ಹೆಣ್ಣು ಅನ್ನುವಂತ ತಮ್ಮ ಬಳಿ ಇರುವಂತ ವಿಕ್ಟಿಮ್ ಕಾರ್ಡ್ ಅನ್ನ ಬಳಸಿ ಜನರಿಗೆ ಏಮಾರಿಸಿದ್ದು ಇದೇ ಮೊದಲ ಬಾರಿಯೇನೂ ಅಲ್ಲ. ಇಂಥ ಸಾಕಷ್ಟು ಘಟನೆಗಳನ್ನ ನಾವು ಈ ಹಿಂದೆ ಕೂಡ ನೋಡಿದ್ದೇವೆ. ಇಲ್ಲಿಂದ ಸುಮಾರು 11 ವರ್ಷಗಳ ಹಿಂದೆ ಅಂದ್ರೆ 2015ರಲ್ಲಿ ಡೆಲ್ಲಿಯಲ್ಲಿ ಆದಂತ ಸರ್ವಜಿತ್ ಸಿಂಗ್ ಎಂಬ ವ್ಯಕ್ತಿಯ ಕೇಸ್ ಕೂಡ ಹೆಚ್ಚು ಕಡಿಮೆ ಇದೇ ತರದ್ದು ಅಂತಾನೆ ಹೇಳ್ಬಹುದು. ಈ ಒಂದು ಕೇಸ್ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. 2015 ಆಗಸ್ಟ್ 23ನೇ ತಾರೀಕು ಡೆಲ್ಲಿಯ ಸೆಂಟ್ ಜೋಸೆಫ್ ಕಾಲೇಜಿಗೆ ಸೇರಿದಂತ ಒಬ್ಬ ಯುವತಿ ತನ್ನ ಫೇಸ್ಬುಕ್ ನ ಪೋಸ್ಟ್ ಒಂದರಲ್ಲಿ ರಸ್ತೆಯಲ್ಲಿದ್ದಂತ ಒಬ್ಬ ಯುವಕನ ಫೋಟೋ ಸೆರೆ ಹಿಡಿದು ಆ ವ್ಯಕ್ತಿ ತನ್ನನ್ನ ಕೆಟ್ಟಾಗಿ ಕೈ ಸನ್ನೆ ಮಾಡಿದರ ಬಗ್ಗೆ FB ಪೋಸ್ಟ್ ಒಂದನ್ನ ಬರ್ದ್ಕೊಂಡಿದ್ಲು. ಆದ್ರೆ ಇಲ್ಲಿ ಆಗಿದಂತ ಅಸಲಿ ಕಥೆನೆ ಬೇರೆ ಇತ್ತು. ಆಕೆಯ ಪೋಸ್ಟ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಅದೇ ವ್ಯಕ್ತಿ ಅಸಲಿಗೆ ಅಲ್ಲಿ ಅವತ್ತು ಏನ್ ನಡೀತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿದ್ದ. ಅವನ ಪ್ರಕಾರ ಡೆಲ್ಲಿಯ ಆ ಒಂದು ಸಿಗ್ನಲ್ ಬಳಿ ಅವನು ಬೈಕ್ ಅಲ್ಲಿ ನಿಂತಿದ್ದಾಗ ಈ ಜಸ್ಟಿನ್ ಕೌರ್ ಅನ್ನುವಂತ ಕಾಲೇಜಿನ ಯುವತಿ ಅವನ ಹತ್ರ ಬಂದು, ನಾವು ಟ್ರಾಫಿಕ್ ನ ರೂಲ್ಸ್ ಬಗ್ಗೆ ಜನ ಜಾಗೃತಿ ಮೂಡಿಸ್ತಿದ್ದೇವೆ, ನೀವು ಸಿಗ್ನಲ್ ಜಂಪ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಈ ಸರ್ವಜಿತ್ ಎಂಬ ಯುವಕ, ನಾನು ಯಾವುದೇ ಸಿಗ್ನಲ್ ಜಂಪ್ ಮಾಡ್ತಾ ಇಲ್ಲ, ಇದು ಫ್ರೀ ಲೆಫ್ಟ್, ಹಾಗಾಗಿ ನಾನು ಈ ಕಡೆ ಹೋಗ್ತಾ ಇದ್ದೀನಿ, ನೀವು ಬೇಕಿದ್ರೆ ಸಿಗ್ನಲ್ ಪಾಸ್ ಆಗಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ರೇಗ್ದಂತ ಆ ಹುಡುಗಿ ಆ ಹುಡುಗನ ಫೋಟೋ ಹಿಡಿದು ಆ ಹುಡುಗ ಪಬ್ಲಿಕ್ ರೋಡ್ ಅಲ್ಲಿ ಸಿಗ್ನಲ್ ಜಂಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಂತ ಪೋಸ್ಟ್ ಅನ್ನ ಹಾಕಿ ಅದನ್ನ ತಡೆಯೋದಕ್ಕೆ ಹೋದಂತ ನನ್ ಬಳಿ ಕೂಡ ಕೆಟ್ಟಾಗಿ ನಡ್ಕೋಣಂತ ಪೋಸ್ಟ್ ಮಾಡಿದ್ಲು. ಈ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ನೋಡದಂತ ಜನ ಸರಿಯಾದ ವಿಷಯವನ್ನು ಕೂಡ ತಿಳಿದುಕೊಳ್ಳದೆ ಈ ಹುಡುಗನನ್ನ ಬಾಯಿಗೆ ಬಂದಂತೆ ನಿಂದಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾರೊಬ್ರು ಕೂಡ ಆಕೆ ಪೋಸ್ಟ್ ಅಲ್ಲಿ ಇದ್ದಂತ ಆ ಹುಡುಗನ ಕಮೆಂಟ್ ಏನು ಅಂತಾನು ಕೂಡ ನೋಡುವಂತ ಗೋಜಿಗೆ ಹೋಗೋದಿಲ್ಲ. ಎಲ್ಲ ಕಡೆ ಆ ಒಂದು ಪೋಸ್ಟ್ ಅನ್ನ ಹಾಕ್ತಂತ ಯುವತಿ ಪ್ರಶಂಸೆಯನ್ನ ಪಡಿತಾಳೆ. ಅವಳ ಧೈರ್ಯ ಸಾಹಸಕ್ಕೆ ದೆಹಲಿಯ ಪೊಲೀಸ್ ಕಮಿಷನರ್ ಮೆಚ್ಚುಗೆಯನ್ನ ಸೂಚಿಸ್ತಾರೆ. ಇಷ್ಟೇ ಅಲ್ಲ, ಆಗ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂತ AAP ಪಕ್ಷದ ಮುಖ್ಯಸ್ಥರಾದಂತ ಶ್ರೀ ಅರವಿಂದ್ ಕೇಜ್ರಿವಾಲ್ ಕೂಡ ಟ್ವಿಟರ್ ನಲ್ಲಿ ಆಕೆ ಹೆಸರನ್ನ ಟ್ಯಾಗ್ ಮಾಡಿ ಆಕೆಯ ವರ್ತನೆಯನ್ನು ಕೂಡ ಮೆಚ್ಚಿ ಒಂದು ಪೋಸ್ಟ್ ಅನ್ನ ಬರೀತಾರೆ. ಈ ರೀತಿ ಒಂದೇ ರಾತ್ರಿಯಲ್ಲಿ ಪೋಸ್ಟ್ ಹಾಕ್ತಂತ ಆ ಹುಡುಗಿ ಹೀರೋ ಅನ್ಸ್ಕೊಂಡ್ರೆ ಯಾವುದೇ ತಪ್ಪನ್ನ ಮಾಡದಂತ ಆ ಯುವಕ ಎಲ್ಲರ ಅಪವಾದಗಳಿಗೆ ಗುರಿಯಾಗ್ತಾನೆ. ಅವನ ಮೇಲೆ IPC ಸೆಕ್ಷನ್ ಕೂಡ ದಾಖಲಾಗಿ ಅವನು ಸಾಕಷ್ಟು ಸಲ ಕೋರ್ಟ್ಗೂ ಕೂಡ ಓಡಾಡಬೇಕಾಗಿ ಬಂದಿತ್ತು. ಇಲ್ಲಿ ಆ ಯುವತಿಯನ್ನ ಮೆಚ್ಚಿ ಕೆಲವೊಂದಷ್ಟು ಜನ ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಮಾತನಾಡಿದ್ದು ಉಂಟು. ಆದ್ರೆ ಇದರ ಅಸಲಿ ವಿಚಾರ ಈ ಇಡೀ ಕೇಸಿನ ತನಿಖೆ ಆಗುವಾಗ ಹೊರಬೀಳುತ್ತೆ. ಸರ್ವಜಿತ್ ಸಿಂಗ್ ಎಂಬ ಯುವಕ ಈ ಯುವತಿಯ ಜೊತೆ ಯಾವ ರೀತಿಯಲ್ಲೂ ಕೂಡ ಅನುಚಿತ ವರ್ತನೆಯನ್ನ ಮಾಡಲಿಲ್ಲ ಎಂಬ ಸಂಗತಿ ಕೇಸ್ ವೆರಿಫೈ ಮಾಡುವಾಗ ಅಧಿಕಾರಿಗಳಿಗೆ ಗೊತ್ತಾಯ್ತು. ಅವನ ಮೇಲೆ ಬಂದಂತ ಆರೋಪಗಳೆಲ್ಲ ಆಧಾರರಹಿತ ಅಂತ ಯಾವಾಗ ಗೊತ್ತಾಯ್ತೋ
ಸೋಷಿಯಲ್ ಮೀಡಿಯಾದಲ್ಲಿ ಈ ಇಡೀ ಕೇಸ್ ಉಲ್ಟಾ ತಿರುವನ್ನ ಪಡೆಯುತ್ತೆ. ಯಾರೆಲ್ಲ ಈ ಯುವತಿಯ ಕೇಸಿನ ಪರವಾಗಿ ವಾದ ಮಾಡಿದ್ರೋ ಅವರೆಲ್ಲ ಈಗ ಅದೇ ಯುವತಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಇಂಥ ನಕಲಿ ಆರೋಪಗಳು, ಫೇಕ್ ದೂರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದಾಖಲಾಗಿ ವೈರಲ್ ರೂಪವನ್ನ ಪಡೆದಿದ್ದಾವೆ. 2020ರಲ್ಲಿ ಒಂದ್ಸಾರಿ ಇಂಥದ್ದೇ ಒಂದು ಫೇಕ್ ಆರೋಪದ ಹಿನ್ನೆಲೆಯಲ್ಲಿ ಮಾನವ್ ಸಿಂಗ್ ಎಂಬ ಯುವಕನೊಬ್ಬ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದ. ಅವತ್ತು ರಾತ್ರಿ ತನ್ನ ಕುಟುಂಬದವರ ಜೊತೆ ಡಿನ್ನರ್ ಎಂದಿನಂತೆ ಸಹಜವಾಗಿಯೇ ಮುಗಿಸಿದ್ದ. ಅವನು ತನ್ನ ವಿರುದ್ಧ ಕೇಳಬಂದ ತನ್ನ ಸೋಷಿಯಲ್ ಮೀಡಿಯಾದ ಒಂದು ಅಪವಾದದ ಹಿನ್ನೆಲೆಯಲ್ಲಿ ಖಿನ್ನನಾಗಿ ಈ ರೀತಿ ಮಾಡಿಕೊಂಡಿದ್ದ. ಈ ಒಂದು ಘಟನೆ ಆಗ ಇಂಟರ್ನೆಟ್ ಅನ್ನೇ ಶೇಕ್ ಮಾಡಿತ್ತು. ವೀಕ್ಷಕರೇ, ನಕಲಿ ಅಪವಾದಗಳಿಂದ ಆಗುವಂತ ಗಂಭೀರ ದುಷ್ಟ ಪರಿಣಾಮಗಳು ಹೇಗಿರುತ್ತವೆ ಅನ್ನೋದಕ್ಕೆ ಈಗ ಹೇಳಿದಂತ ಘಟನೆಗಳೇ ಜ್ವಲಂತ ಸಾಕ್ಷಿ. ಇಲ್ಲಿ ಹೆಣ್ಮಕ್ಳು ತಮ್ಮ ಮೇಲೆ ಆಗುವಂತ ದೌರ್ಜನ್ಯವನ್ನ ವಿಡಿಯೋ ಮೂಲಕ ಸೆರೆ ಹಿಡಿದು ಅಥವಾ ಪೋಸ್ಟ್ ನ ಮೂಲಕ ಹೊರಹಾಕಿ ಜನರಿಗೆ ತಿಳಿಸೋದು ತಪ್ಪಲ್ಲ. ಆದರೆ ಯಾವುದೇ ತರಹದ ಸಾಕ್ಷಿ ಇಲ್ಲದೆ ಅಥವಾ ಆಧಾರ ಇಲ್ಲದೆ ಅಂತವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡಿ ಇನ್ನೊಬ್ಬರ ಮಾನಹಾನಿ ಆಗುವಂತೆ ಮಾಡೋದು ಅಕ್ಷಮ್ಯ ಅಪರಾಧ. ಈಗ ಕೇರಳದಲ್ಲಿ ಉಂಟಾಗಿರುವಂತ ಈ ದೀಪಕ್ ರವರ ಕೇಸ್ನಲ್ಲೂ ಕೂಡ ಆಗಿರೋದು ಇದೇನೆ. ಈ ಮುಸ್ತಫಾ ಎಂಬ ಮಹಿಳೆ ಈ ಬಗ್ಗೆ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ. ಆ ವ್ಯಕ್ತಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿಲ್ಲ. ಜನರಿಗೂ ಅದ್ರ ಬಗ್ಗೆ ಹೇಳಿ ಆ ವ್ಯಕ್ತಿಗೆ ಶಿಕ್ಷೆ ಆಗುವಂತೆ ಮಾಡಿಲ್ಲ. ಆಕೆ ಜಸ್ಟ್ ಅದರ ವಿಡಿಯೋ ಸೆರೆ ಹಿಡಿದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ಬೇಕಾದಂತ ಡಿಸ್ಕ್ರಿಪ್ಷನ್ ಅನ್ನ ಹಾಕಿ ಶೇರ್ ಮಾಡ್ಕೊಂಡಿದ್ದಾಳೆ. ಇದು ಆಕೆ ಮಾಡದಂತ ದೊಡ್ಡ ತಪ್ಪು. ವೀಕ್ಷಕರೇ, ಇಲ್ಲಿ ಅವಳ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ಅಂತರ್ಜಾಲದ ಬಳಕೆದಾರದು ಕೂಡ ಇದೆ. ಅವರೆಲ್ಲ ಒಂದು ಹುಡುಗಿ ಈ ರೀತಿ ವಿಡಿಯೋವನ್ನು ಹಾಕಿದ ತಕ್ಷಣ ಯಾವ್ದು ಸರಿ ಯಾವ್ದು ತಪ್ಪು ಅಂತಾನು ಕೂಡ ಯೋಚನೆ ಮಾಡದೆ, ವಿಮರ್ಶೆಯನ್ನು ಕೂಡ ಮಾಡದೆ, ಇಲ್ಲಿ ಕೇವಲ ಈ ದೀಪಕ್ತು ಮಾತ್ರ ತಪ್ಪು ಅಂತ ಭಾವಿಸಿ ತಾವೇ ನ್ಯಾಯಾಧೀಶರಂತೆ ವರ್ತಿಸಿ ಆ ವ್ಯಕ್ತಿಯನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ನಿಂದಿಸಿ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದು ಇವತ್ತು ಅವರ ಜೀವ ಹೋಗೋದಿಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣ ಆಗಿದ್ದಾರೆ. ದಯವಿಟ್ಟು ಇನ್ಮುಂದೆ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ತರಹದ ಪೋಸ್ಟ್ ಆಗ್ಲಿ ವಿಡಿಯೋಗಳಾಗ್ಲಿ ಏನೇ ನಿಮ್ಮ ಕಣ್ಣಿಗೆ ಬಿದ್ರೂ ಕೂಡ ಅದರ ಸತ್ಯತೆಯನ್ನು ತಿಳ್ಕೊಂಡು ನಂತರ ಕಮೆಂಟ್ ಮಾಡಿ. ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಬೇಕಾದಷ್ಟು ಇಂಟರ್ನೆಟ್ ಡಾಟಾ ಕೂಡ ಇದೆ, ಹಾಗೂ ಕಮೆಂಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬಿಡುವಿನ ಸಮಯ ಇದೆ ಅಂತ ಮನಸ್ಸಿಗೆ ಬಂದಂತೆ ಕಮೆಂಟ್ ಮಾಡುವಂತ ಮನಸ್ಥಿತಿಯಿಂದ ಮೊದಲು ಎಲ್ಲರೂ ಕೂಡ ಹೊರಗಡೆ ಬರಬೇಕು ಅಂತ ಹೇಳ್ತಾ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.